ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅವರೆಕಾಳು ಮತ್ತು ಕರ್ಮೀನ ಹಾಕಿ ಹುಳಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಕರ್ಮೀನ ತೊಗೊಂಡಿದ್ದೀನಿ ನೋಡಿ. ಮಸಾಲೆ ಐಟಮ್ಸು: 1 ಕಪ್ ತೆಂಗಿನಕಾಯಿ, 1 ಬೆಳ್ಳುಳ್ಳಿ, ಖಾರದ ಪುಡಿ, ಈರುಳ್ಳಿ 2, ಕರ್ಮೀನು, ಬದನೆಕಾಯಿ, ಅವರೆಕಾಳು, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ತೊಗೋಬೇಕು. ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಸಿದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನೋಡಿ. ನುಣ್ಣಗೆ ರುಬ್ಕೋಬೇಕು. ನಂದು ರುಬ್ಬಿದಾಗಿದೆ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕರ್ಮೀನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಹಾಕಿ ಮತ್ತೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾಗಿದೆ ನಂದು. ಇವಾಗ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಅದು ತಲೆ ಇರುತ್ತಲ್ವ, ತಲೆನೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತಲೆಯಲ್ಲೇ ತುಂಬ ಕಲ್ಲುಗಳಿರೋದು, ತಲೆಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಏನು ಫುಲ್ ರೋಸ್ಟ್ ಆಗೋದು ಬೇಡ. ರುಬ್ಬಿರೋ ಮಸಾಲೆ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಇವಾಗ ತೊಳೆದು ಎತ್ತಿಟ್ಕೊಂಡಿರೋ ಕರ್ಮೀನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಆಲೂಗಡ್ಡೆ, ಬದನೆಕಾಯಿ ಮತ್ತು ಕರ್ಮೀನು ಬೆಂದ್ಕೊಳ್ಳುತ್ತೆ. ನಾನು 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಎಲ್ಲ ಬೆಂದ್ಕೊಂಡಿದೆ. ನಾನು ನೀರು ದೋಸೆ ಮಾಡ್ಕೊಂಡಿದ್ದೆ. ನೀರು ದೋಸೆಗೆ ಕರ್ಮೀನ ಸಾರು ತುಂಬಾ ಚೆನ್ನಾಗಿತ್ತು. ನೀವು ಮುದ್ದೆಗೆ ಮತ್ತು ಅನ್ನಕ್ಕೂ ಸಹ ತಿನ್ಕೋಬೋದು. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.